ಬಿಜೆಪಿ ಸರ್ಕಾರಕ್ಕೆ ಕನ್ನಡ ವಿರೋಧಿ ಯಡಿಯೂರಪ್ಪನಿಗೆ ಕನ್ನಡ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ರದ್ದಾಗಲಿ ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸರ್ಕಾರವಂತೆ ಸರ್ಕಾರ, ಒಪ್ಪಂದಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಒಪ್ಪಂದಂತೆ ಸರ್ಕಾರ, ಕಾನೂನಂತೆ ಕಾನೂನು. ಧಿಕ್ಕಾರ, ಧಿಕ್ಕಾರ. ಕನ್ನಡ ವಿರೋಧಿ ಯಡಿಯೂರಪ್ಪನಿಗೆ, ಧಿಕ್ಕಾರ, ಕನ್ನಡ ವಿರೋಧಿ ಯಡಿಯೂರಪ್ಪನಿಗೆ, ಧಿಕ್ಕಾರ, ಕನ್ನಡ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ರದ್ದಾಗಲಿ, ರದ್ದಾಗಲಿ. ಕನ್ನಡ ಪ್ರಾಧಿಕಾರ ಎಲ್ಲವರೆಗೂ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ. ಯಾರೇ ಬರಲಿ, ಒಗ್ಗಟ್ಟಿರಲಿ, ಏನೇ ಬರಲಿ, ಒಗ್ಗಟ್ಟಿರಲಿ. ರದ್ದಾಗಲಿ, ರದ್ದಾಗಲಿ. ಧಿಕ್ಕಾರ, ಕನ್ನಡ ದ್ರೋಹಿ ಯಡಿಯೂರಪ್ಪನಿಗೆ, ಧಿಕ್ಕಾರ. ಕನ್ನಡ ದ್ರೋಹಿ ಬಿಜೆಪಿ ಸರ್ಕಾರಕ್ಕೆ ರದ್ದಾಗಲಿ, ರದ್ದಾಗಲಿ. ಪ್ರಾಧಿಕಾರ ರದ್ದಾಗಲಿ. ಸರ್ಕಾರವಂತೆ ಸರ್ಕಾರ, ಒಪ್ಪಂದಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ. ಬಿಜೆಪಿ ತೊಲಗಲಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕು. ಹೋರಾಟ ಎಲ್ಲವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಯಾರೇ ಬರಲಿ, ಒಗ್ಗಟ್ಟಿರಲಿ, ಯಾರೇ ಬರಲಿ, ಒಗ್ಗಟ್ಟಿರಲಿ, ಯಾರೇ ಬರಲಿ. ಒಗ್ಗಟ್ಟಿರಲಿ. ಕರ್ನಾಟಕ ಹೋರಾಟಗಾರರ ಒಕ್ಕೂಟದ ವತಿಯಿಂದ ನಾವು ಮರಾಠ ಪ್ರಾಧಿಕಾರ ರದ್ದಾಗಲಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ನಿಟ್ಟಿನಲ್ಲಿ ಇವತ್ತೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಸರ್ಕಾರನೇ ಇವತ್ತು ನಮ್ಮ ನಾಡಿನ ಜನತೆಗೆ ಕಿಚ್ಚು ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಬೀದಿಗೆ ಇಳಿದು ಹೋರಾಟ ಮಾಡುವಂತ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಯಾರಿಗೋಸ್ಕರ, ಯಾರ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಇದು ಈ ಕೂಡಲೇ ರದ್ದಾಗಬೇಕು ಅಂತ ನಾವು ಜಾರಿಗೆ ಏನ್ ಮಾಡಿದಿರ ನೀವು ಅದನ್ನ ರದ್ದಾಗಬೇಕು. ಇಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ನಿಮಗೆ ರದ್ದಾಗೋ ತನಕ ನಾವು ನಿರಂತರ ಹೋರಾಟಗಳನ್ನ ಮಾಡೇ ತೀರ್ತೀವಿ. ಅಕಸ್ಮಾತ್ ನೀವು ಮಾಡಿದ್ರೂ ಸಹ ಮಾಡಿ ನೀವು ಇಲ್ಲಿ ಮರಾಠ ಪ್ರಾಧಿಕಾರದ ಒಂದು ಕಚೇರಿ ಅಂತ ಏನ್ ಮಾಡ್ತೀರಿ, ಮರಾಠ ಪ್ರಾಧಿಕಾರದ ಒಬ್ಬ ಅಧ್ಯಕ್ಷ ಅಂತ ನೀವು ಏನ್ ಮಾಡ್ತೀರಿ, ಆ ಕಚೇರಿನ ಧ್ವಂಸಗೊಳಿಸೋದಲ್ದೇನೆ ಆ ಅಧ್ಯಕ್ಷನಿಗೆ ನಾವು ಮಸಿ ಬಳಿಯುವಂತ ಕೆಲಸವನ್ನು ಮಾಡ್ತೀವಿ. ನಾವು ಜನಸಾಮಾನ್ಯರಿಗೆ ಒಳ್ಳೆದಾಗುವಂತ ಕೆಲಸಗಳನ್ನ ನೀವು ಮಾಡಬೇಕಾಗ್ತದೆ. ನೀವು ಕಿಚ್ಚು ಹಚ್ಚುವಂತ ಕೆಲಸಗಳು ಮಾಡಿ ಒಂದು ಜಾತಿಗೆ ಭಾಷೆಗಳ ವಿರುದ್ಧ ನೀವು ಎತ್ತುಕಟ್ಟುವಂತ ಕೆಲಸ ನೀವು ಮಾಡೋದು ಬೇಡ ಅಂತ ನಾವು ಹೇಳ್ತೇವೆ. ಉದಾಹರಣೆಗೆ ನೀವು ಜನಸಾಮಾನ್ಯರಿಗೆ ಮಾಡಬೇಕು ಅನ್ನೋದಾದ್ರೆ ಚಾಲಕರ ಅಭಿವೃದ್ಧಿ ನಿಗಮಗಳು ಮಾಡಿ. ಇವತ್ತು ಚಾಲಕರು ಎಷ್ಟು ಸಂಕಷ್ಟದಲ್ಲಿದ್ದಾರೆ, ಕೊರೋನಾ ಆದ್ಮೇಲೆ ಇನ್ನೂ ಸಂಕಷ್ಟದಲ್ಲಿದ್ದಾರೆ. ಮತ್ತೆ ಮಂಗಳಮುಖಿಯರು ಅಂತ ಬಂದಾಗ ಅವರಿಗೆ ಬಟ್ಟೆ ಇಲ್ಲ, ಮತ್ತೆ ಮನೆ ಇಲ್ಲ, ಊಟ ಇಲ್ಲ, ಮನೆಯಲ್ಲಿ ಅಪ್ಪ ಅಮ್ಮಂದ್ರೆ ಹೊರಗಾಕಿರ್ತಾರೆ, ಮತ್ತೆ ಅವ್ರಿಗೆ ಯಾರಿಗೂ ಬಾಡಿಗೆ ಮನೆ ಅನ್ನೋದೇ ಕೊಡಲ್ಲ ಅಂತಾರೆ. ಇವತ್ತು ಮಂಗಳಮುಖಿಯರ ವಿಚಾರ ಕೆಲಸನೂ ಸಹ ಅವ್ರಿಗಿಲ್ಲ. ಮಂಗಳಮುಖಿಯರಿಗೆ ನೀವು ಅಭಿವೃದ್ಧಿ ನಿಗಮನ ಮಾಡಿ, ಅವರಿಗೆ ಒಂದು ಸ್ಥಾನಮಾನವನ್ನ ಕೊಡುವಂತ ಕೆಲಸಗಳನ್ನ ಮಾಡಿ, ಅವ್ರ ಸ್ವಂತ ಬದುಕನ್ನು ಕಟ್ಟುವಂತ ಕೆಲಸ ಮಾಡಿ, ಆಯ್ತಾ. ಮತ್ತೆ ಕಟ್ಟಡ ಕಾರ್ಮಿಕರ ನಿಗಮಗಳನ್ನ ಮಾಡಿ. ಕಟ್ಟಡ ಕಾರ್ಮಿಕರು ಇವತ್ತು ಎಷ್ಟು ಸಂಕಷ್ಟದಲ್ಲಿದ್ದಾರೆ, ಆಯ್ತಾ. ಜೊತೆಗೆ ರೈತ ಅಭಿವೃದ್ಧಿ ನಿಗಮ ಅಂತ ರೈತರ ಅಭಿವೃದ್ಧಿ ನಿಗಮ ಮಾಡಿ, ಪತ್ರಕರ್ತರ ಅಭಿವೃದ್ಧಿ ನಿಗಮ ಮಾಡಿ. ಇಂತಹ ನಿಗಮಗಳು ಮಾಡಿದ್ರೆ ಆಗ ಸಂಕಷ್ಟವಿರುವಂತ ಅಷ್ಟೂ ಮಂದಿಗಳು ಒಂದು ವೇದಿಕೆ ಸೃಷ್ಟಿಯಾದಾಗ ಅವ್ರಿಗೊಂದು ಸ್ವಂತ ಸೂರು ಸಿಗುತ್ತೆ, ಒಂದು ಪರ್ಮನೆಂಟ್ ಒಂದು ಉದ್ಯೋಗ ಅಂತ ಸಿಗುತ್ತೆ, ಆಯ್ತಾ. ಮತ್ತೆ ಅವ್ರಿಗೊಂದಷ್ಟು ಧನ ಸಹಾಯಗಳು, ಅನುದಾನಗಳು ಸಿಕ್ಕಿದಾಗ ಎಲ್ಲರೂ ಒಂದು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಜೀವನ ನಡೆಸುವಂತ ಕೆಲಸಗಳು ಆಗ್ತವೆ. ದಯವಿಟ್ಟು ಈ ಸರ್ಕಾರಕ್ಕೆ, ಯಡಿಯೂರಪ್ಪನವ್ರಿಗೆ ನಾನು ಈ ಕೂಡಲೇ ಮನವಿ ಮಾಡೋದಿಷ್ಟೇ, ಈ ಕೂಡಲೇ ಮರಾಠ ಪ್ರಾಧಿಕಾರ ರದ್ದು ಮಾಡಬೇಕು. ಮತ್ತೆ ನಾವು ಈಗೇನು ನಾವು ಮಾಧ್ಯಮದ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ, ಜೊತೆಗೆ ನೇರ ಬಂದು ನಾವು ನಿಮಗೆ ಮನವಿಯನ್ನು ಸಹ ಸಲ್ಲಿಸ್ತಾ ಇದ್ದೀವಿ. ನಾವು ಏನು ಮನವಿ ಸಲ್ಲಿಸ್ತಾ ಇದ್ದೀವಿ, ಅಷ್ಟು ಅಭಿವೃದ್ಧಿ ನಿಗಮಗಳು ರಚನೆ ಆಗಬೇಕು, ಮರಾಠ ಪ್ರಾಧಿಕಾರ ಈ ಕೂಡಲೇ ರದ್ದಾಗಬೇಕು, ಮತ್ತೆ ಬೇರೆ ನಿಗಮಗಳನ್ನ ನಾವೇನು ಎಚ್ಚರಿಕೆ ಕೊಡೋ ಅವು ಜಾರಿಗೆ ಆಗಬೇಕು. ನಾನು ಕನ್ನಡ ಸಿರಿ ಆನಂದ್ ಕುಮಾರ್, ಕರ್ನಾಟಕ ಹೋರಾಟಗಾರ ಒಕ್ಕೂಟದ ರಾಜ್ಯಾಧ್ಯಕ್ಷರು. ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ ಮಾತೆ. ಕರ್ನಾಟಕಕ್ಕೆ ಯಾರೂ ಮರೆಯಲಾಗದಂಥ ಅನ್ಯಾಯವನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ. ಇವತ್ತು ಏನು ನಮ್ಮ ರಾಜ್ಯದಲ್ಲಿರುವಂಥ ಸಂಪತ್ತನ್ನು ಅವರ ಕುರ್ಚಿಗಳು ಭದ್ರಪಡಿಸ್ಕೊಳ್ಳೋದಕ್ಕೆ, ಅವರ ಮತಗಳನ್ನು ಗಳಿಸೋದಕ್ಕೆ, ಇವತ್ತು ನಮ್ಮ ರಾಜ್ಯದ ಸಂಪತ್ತನ್ನು ಅವರ ಮನೆ, ಅವರ ಅಪ್ಪನ ಆಸ್ತಿ ಎನ್ನುವಂಥ ರೀತಿಯಲ್ಲಿ ಒಂದು ಸಮುದಾಯಕ್ಕೆ ಕೊಟ್ಟು ಇವತ್ತು ಕನ್ನಡಿಗರನ್ನು ಬೀದಿ ಪಾಲು ಮಾಡುವಂಥ ಪ್ರವೃತ್ತಿಗೆ ಮಾನ್ಯ ಯಡಿಯೂರಪ್ಪನವ್ರು ಕೈ ಹಾಕಿದ್ದಾರೆ. ಇದು ಯಡಿಯೂರಪ್ಪನವ್ರಿಗೆ ಶೋಭೆ ತರುವಂಥದ್ದಲ್ಲ. ಇವತ್ತು ಏನು ಯಡಿಯೂರಪ್ಪನವ್ರ ಮಗ
ಬಸವ ಕಲ್ಯಾಣ ಅನ್ನುವಂಥ ಒಂದು ಕ್ಷೇತ್ರಕ್ಕೆ ಹೋಗಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಅವರ ಮಗ ಒಂದು ಮಾತನ್ನು ಕೊಡ್ತಾನೆ, ಮರಾಠ ಸಮುದಾಯದ ಕೆಲವು ಮುಖಂಡರಿಗೆ ನಾನು ನಿಮಗೆ ನಿಗಮವನ್ನು ಮಾಡಿಕೊಡ್ತೀನಿ, ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅಂತ ಅವ್ರ ಹತ್ರ ಮಾತು ತಗೊಂಡು ಅಲ್ಲಿಂದ ಬೆಂಗಳೂರಿಗೆ ಬರೋದ್ರೊಳಗಡೆ ನಿಗಮವನ್ನು ಮಾಡ್ತೀರಿ ಅಂತಂದರೆ ನಿಮ್ಮ ಅಪ್ಪನ ಆಸ್ತಿನ ಯಡಿಯೂರಪ್ಪನವರೇ, ಇಲ್ಲ ನಿಮ್ಮ ಮಗನ ಆಸ್ತಿನ ಇದು, ಇಲ್ಲ ನಿಮ್ಮ ತಾತನ ಆಸ್ತಿನ ಯಡಿಯೂರಪ್ಪನವರೇ, ನಿಮಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನಿಮಗೆ ಹೋರಾಟಗಾರರ ಅವಶ್ಯಕತೆ ಇತ್ತು, ಅವತ್ತು ನೀವು ಹೋರಾಟವನ್ನು ಮಾಡಿ ಇವತ್ತು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದೀರಿ, ನೀವು ಸೈಕಲ್ ತುಳಿಯೋದು ಮರ್ತೋಗಿದ್ದೀರಾ ಅಥವಾ ನಿಮ್ಮ ಹೋರಾಟಗಳು ಮಾಡಿ ನೀವು ಇವತ್ತು ಅಧಿಕಾರಕ್ಕೆ ಹತ್ತಿರೋಂಥದ್ದು ಮರ್ತೋಗಿದ್ದೀರಾ? ನಾಚಿಕೆ ಆಗೋದಿಲ್ವಾ ಯಡಿಯೂರಪ್ಪನವರೇ? ಹೋರಾಟಗಾರರು ಅವರನ್ನು ಬಂಧಿಸಿ ಅವರನ್ನು ಜೈಲಿಗೆ ನೆಟ್ಟಿ ಅಂತ ಹೇಳ್ತೀರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವಾ? ನೀವು ಹೋರಾಟಗಾರರಲ್ವಾ? ಮತ್ತು ನಿಮ್ಮ ಕೆಲವು ಶಾಸಕರು ಮಾತಾಡ್ತಾರಲ್ಲ, ಹೋರಾಟಗಾರರು ರೋಲ್ ಕಾಲು ಅಂತ, ನಿಮ್ಮ ಶಾಸಕರಿಗೆ ಹೇಳಿ ಅವರ ಅಪ್ಪನಿಗೆ ಅವ್ರು ಹುಟ್ಟಿದ್ರೆ ಯಾರ ಹತ್ರ ಇಲ್ಲಿವರೆಗೂ ಯಾವುದೇ ಅಧಿಕಾರಿ ಹತ್ರ ಯಾವುದೇ ಕಾಮಗಾರಿಗಳ ಹತ್ರ ₹1 ಹಣವನ್ನು ನಾನು ಗುತ್ತಿಗೆದಾರ ಹತ್ರ ತಗೊಂಡಿಲ್ಲ, ಯಾವುದೇ ಅಧಿಕಾರಿ ಹತ್ರ ನಾನು ತಗೊಂಡಿಲ್ಲ ಅಂತ ಅವರ ಅಪ್ಪನಿಗೆ ಹುಟ್ಟಿದ್ರೆ ಆ ಶಾಸಕರು ಕೇಳಿ, ಆ ಶಾಸಕರು ಉತ್ತರ ಕೊಡಲಿ, ಅವಾಗ ನಾವು ಹೋರಾಟಗಾರರು ಪ್ರಾಮಾಣಿಕರ ರೋಲ್ ಕಾಲ್ ಅನ್ನೋದು ನಾವು ಉತ್ತರ ಕೊಡ್ತೀವಿ ಅಂತೇಳಿ ಮಾಡಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಮಾಡಿದ್ರೆ ಬೆಳಗಾವಿಯಲ್ಲಿ ಅವರು ಕನ್ನಡ ದಿನಾಚರಣೆ ಮಾಡ್ತಾರೆ. ಅಂಥ ಒಂದು ಸಂಘಟನೆಯವರಿಗೆ ಇವರು ಬೆಂಬಲ ಕೊಟ್ಟು ಒಂದು ಮರಾಠಿ ಪ್ರಾಧಿಕಾರ ಅಂತೇಳಿ ಮಾಡಿ ಇವತ್ತು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇವತ್ತು ಕಾರ್ಮಿಕರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಕಾರ್ಮಿಕರಿಗೆ ಕೋವಿಡ್ ಟೈಮ್ನಲ್ಲಿ ಬರಬೇಕಾದ ಸವಲತ್ತು ಯಾವುದೂ ಬಂದಿಲ್ಲ. 7,500 ಕೋಟಿ ಅನುದಾನ ಕಾರ್ಮಿಕರಿಗೆ ಇದ್ರೂ ಕೂಡ ಕಾರ್ಮಿಕರಿಗೆ ಬರಬೇಕಾದಂಥ ಸವಲತ್ತು ಸಿಗ್ತಾ ಇಲ್ಲ. ನಿಮಗೆ ಮಾನ ಮರ್ಯಾದೆ ಇದ್ದರೆ ಯಡಿಯೂರಪ್ಪನವ್ರಿಗೆ ನಾನು ನೇರವಾಗಿ ಹೇಳ್ತೀನಿ, 7,500 ಕೋಟಿ ಇರುವಂಥ ಒಂದು ಸಂಸ್ಥೆನ ನೀವು ಬಲಪಡಿಸಿ ಕಾರ್ಮಿಕರಿಗೆ ಒಂದು ಪ್ರಾಧಿಕಾರ ಮಾಡಿ, ಕಾರ್ಮಿಕ ಇಲಾಖೆಯನ್ನು ಬರುವಂಥ ಸವಲತ್ತು ಕಾರ್ಮಿಕರಿಗೆ ಸಿಗ್ತಾ ಇಲ್ಲ. ಇವತ್ತಿನವರೆಗೂ 1 ವರ್ಷದಿಂದ ಆಗ್ತಿರೋಂಥ ಸವಲತ್ತುಗಳು ಒಂದು ಸವಲತ್ತು ಕಾರ್ಮಿಕರಿಗೆ ಸಿಗ್ತಾ ಇಲ್ಲ. ಈ ರೀತಿ ಇರಬೇಕಾದ್ರೆ ನಮ್ಮ ಕನ್ನಡಿಗರಿಗೆ ನೀವು ಮರಾಠಿ ಪ್ರಾಧಿಕಾರಕ್ಕೆ 50 ಕೋಟಿ ಕೊಡ್ತಿರಲ್ಲ, 50 ಕೋಟಿ ನಿಮ್ಮ ಅಪ್ಪನ ಮನೆ ದುಡ್ಡ, ಕಾರ್ಮಿಕರಿಗೆ ಕಟ್ಟಂಥ ತೆರಿಗೆ ಹಣದಲ್ಲಿ ನೀವು ದುಡ್ಡನ್ನು ಕೊಟ್ಟು ಕಾರ್ಮಿಕರಿಗೆ ಮತ್ತು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದೀರಲ್ವಾ, ಇದನ್ನು ನಾವು ಸಹಿಸಲ್ಲ. ನಮ್ಮ ಒಕ್ಕೂಟ ರಾಜ್ಯಾಧ್ಯಕ್ಷ ಹೇಳಿದ ಪ್ರಕಾರ ನೀವು ಏನಾದರೂ ಪ್ರಾಧಿಕಾರ ಮಾಡಿದ್ದೇ ಆದರೆ ಆ ಪ್ರಾಧಿಕಾರದ ಅಧ್ಯಕ್ಷರಿಗೆ ಮದ್ಲಿ ಬೆಳಿತೀವಿ, ಎಂಟರ ಆ ಪ್ರಾಧಿಕಾರ ನಾವು ಧ್ವಂಸ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕ ಸೇವಾ ಸಂಘದ ವತಿಯಿಂದ ನಾವು ಪ್ರತಿಯೊಬ್ಬ ಮರಾಠಿ ಪ್ರಾಧಿಕಾರವನ್ನು ವಿರೋಧಿಸ್ತೀವಿ. ಪ್ರಸನ್ನಗೌಡ, ಕರ್ನಾಟಕ ರಾಜ್ಯ